ಅಪ್ಪುಗೆ ಒಂದು ಮಿಲ್ಕ್ ಶೇಕ್ ಕೊಡಬೇಕಂತ ಡಿಸೈಡ್ ಆಗಿದ್ದೀನಿ. ಯಾಕಂದರೆ ನಮ್ಮ ಅಪ್ಪು ತುಂಬಾ ವೀಕ್ ಆಗಿದ್ದಾರೆ ಇತ್ತೀಚೆಗೆ. ಸೊ ಹಾಗಾಗಿ ಡೈಲಿ ಒಂದು ಮಿಲ್ಕ್ ಶೇಕು. ನಾನು ಆ್ಯಕ್ಚುಲಿ ಲೈಕ್ ಈವ್ನಿಂಗ್ ಹೊತ್ತು ಲೆಮನ್ ಟೀ ಆಗ್ಬೋದು, ಗ್ರೀನ್ ಟೀ ಆಗ್ಬೋದು ತೊಗೊಳ್ತೀನಿ. ಸೊ ಅದೇ ರೀತಿ ಇವತ್ತು ಕೂಡ ಬಟ್ಟೆ ಎಲ್ಲ ಇದ್ದೀನಿ. ಅದಕ್ಕೆ ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಆಮೇಲೆ ಗ್ಲಾಸ್ಗೆ ಸೋದಿಸ್ಕೊಳ್ಬೇಕು. ಸೋದಿಸ್ಕೊಂಡು ನಂತರ ನಿಮ್ಗೆ ಏನಾದರೂ ಐಸ್ ಕ್ಯೂಬು ಪುದೀನ ಬೇಕಂದರೆ ಹಾಕ್ಕೊಳ್ಬೋದು. ನನಗೆ ಪುದೀನ ನಾನು ಕಾಯಿಸ್ಬೇಕಾದ್ರೆ ಹಾಕೋದ್ರಿಂದ ನಂಗೆ ಪುದೀನ ಏನು ಅಷ್ಟು ಲೈಕ್ ಆಗಲ್ಲ. ಸೊ ಹಾಗಾಗಿ ಸೋಯಿಸ್ಕೊಂಡ್ಬಿಟ್ಟು ಹಾಗೆ ಕುಡಿತೀನಿ. ನಿಮಗೇನಾದರೂ ನಾನು ಹೇಳ್ಕೊಟ್ಟಿದ್ದು ಲೆಮನ್ ಟೀ ರೆಸಿಪಿ ಇಷ್ಟ ಆಯ್ತಂದರೆ ನನಗೆ ಕಮೆಂಟ್ ಮಾಡಿ. ಸೊ ಮತ್ತು ನನಗೆ ಮತ್ತೆ ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಲೆಮನ್ ಟೀ ಆರಾಮಾಗಿ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬೇರೆ ಕೆಲಸ ನೋಡಬೇಕು. ಕೆಲಸ ಇವತ್ತು ತುಂಬಾ ಇದೆ. ಕೆಲಸಗಳಂದರೆ ಈ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೋಬೇಕು. ನಮ್ಮದು ಜ್ಯುವೆಲರ್ಸ್ ಎಲ್ಲ ತುಂಬಾ ಮನೆ ತುಂಬ ಹೇಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಡಿಮಾರ್ಟಿಂದ ಮೊನ್ನೆ ಒಂದು ಬಾಕ್ಸ್ ತೊಗೊಂಬಂದೆ. 175 ರುಪೀಸ್ ಸಮಥಿಂಗ್ ಏನೋ ಇದೆ ಬಾಕ್ಸು. ಆದರೆ ಅದಕ್ಕೆ ಎಲ್ಲನೂ ಹಾಕಿಡೋಣ ಅಂದ್ಬಿಟ್ಟು ನಿನ್ನೆ ಅಷ್ಟೇ ಬೆಡ್ ಕವರ್ಸು ಎಲ್ಲ ತೆಗೆದಿದ್ದೆ. ಇವತ್ತು ವಾಶ್ ಮಾಡೋಕ್ಕಿದ್ದೀನಿ, ಎಲ್ಲನೂ ಹಾಕಬೇಕು. ತುಂಬಾ ಕೆಲಸ ಇದೆ. ಹಾಗಾಗಿ ಈ ಕೆಲಸ ಫಸ್ಟ್ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ನಂದು ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಆಗ್ಬೋದು, ಸ್ಟಿಕ್ಕರ್ಸ್ ಆಗ್ಬೋದು, ಬ್ಯಾಂಗಲ್ಸ್ ಆಗ್ಬೋದು, ಪಿನ್ಸು, ಹೇರ್ ಪಿನ್ಸ್ ಅವೆಲ್ಲ ರೆಗ್ಯುಲರಾಗಿ ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಮತ್ತು ಲಿಪ್ ಬಾಮ್ಸು, ರಿಬ್ಬನ್ಸು, ಎಕ್ಸ್ಟ್ರಾ ಏನಿದೆ ಎಲ್ಲನೂ ಒಂದು ಕಡೆ ಬಾಕ್ಸಲ್ಲಿ ಹಾಕಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಆ ಕೆಲಸ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ನಮ್ಮ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ತುಂಬಾ ಚಿಕ್ಕದಿರೋದ್ರಿಂದ ನಾನು ಎಲ್ಲನೂ ಕೂಡ ಡ್ರೆಸ್ಸಿಂಗ್ ಟೇಬಲಲ್ಲಿ ಯಾವುದೇ ಕಾರಣಕ್ಕೂ ಇಡೋಕ್ಕಾಗಲ್ಲ. ನನಗೆ ಮೆಸ್ಸಿಯಾಗಿ ಹೇಳ್ಕೊಡೋದು ಕೂಡ ಇಷ್ಟ ಇಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಡ್ರೆಸ್ಸಿಂಗ್ ಟೇಬಲಲ್ಲಿ ನಾನು ಡೈಲಿ ಯೂಸ್ ಮಾಡೋ ಥಿಂಗ್ಸ್ಗಳನ್ನ ಮಾತ್ರ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೊಂಡು ಮಿಕ್ಕಿದ್ನೆಲ್ಲ ನಂಗೆ ಬೇಡದೇ ಇರೋದು, ಅಪರೂಪಕ್ಕೆ ಯೂಸ್ ಮಾಡೋದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಎತ್ತಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಡಿಮಾರ್ಟಿಂದ ಹತ್ತಿರ ಒಂದು 5-6 kg ಹಿಡಿಯುವಂಥದ್ದೊಂದು ಬಾಕ್ಸ್ ತಂದಿದ್ದೆ. ಬಾಕ್ಸ್ ಅದೊಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಚಿಕ್ಕ ಬಾಕ್ಸ್ ತಂದು ಹಾಕಿಡೋದ್ಕಿಂತ ಈ ಥರ ಒಂದೇ ಬಾಕ್ಸಲ್ಲಿ ಇಟ್ಬಿಟ್ಟು ನನ್ನ ಕಬೋರ್ಡಲ್ಲಿ ಇಟ್ಕೊಂಡ್ರೆ ನನಗೆ ಬೇಕಾದಾಗ ಎತ್ಕೊಂಡು ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ಎಲ್ಲನೂ ಸ್ಟಿಕ್
ಸ್ಟಿಕ್ಕರ್ಸ್ ಆಗಿರ್ಬೋದು, ಬಾಡಿ ಲೋಷನ್ಸು, ಪರ್ಫ್ಯೂಮ್ಸು, ಬ್ಯಾಂಗಲ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ನನ್ನ ಹತ್ರ. ಬ್ಯಾಂಗಲ್ಸು, ಕಾಲ್ಗೆಜ್ಜೆ. ನನಗೆ ಫ್ರೆಂಡ್ಸ್ ಇನ್ನೊಂದು ಹೇಳೋದಾಯ್ತಂದರೆ, ನನ್ನ ವಿಷಯದಲ್ಲಿ ನನಗೆ ಗೋಲ್ಡ್ಗಿಂತ ಆರ್ಟಿಫಿಷಿಯಲ್ನ ನಾನು ತುಂಬ ಲೈಕ್ ಮಾಡ್ತೀನಿ. ಗೋಲ್ಡ್ ಅಷ್ಟು ಲೈಕ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ನಿಜವಾಗ್ಲೂ ನಾನು ಲೈಕ್ ಮಾಡಲ್ಲ ಗೋಲ್ಡ್ನ. ಆರ್ಟಿಫಿಷಿಯಲ್ ತುಂಬಾ ಲೈಕ್ ಮಾಡೋದ್ರಿಂದ ನಾನು ತುಂಬ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಆಗ್ಬೋದು, ಬ್ಯಾಂಗಲ್ಸ್ ಆಗ್ಬೋದು ತುಂಬಾ ತಂದಿಟ್ಕೊಂಡಿದ್ದೀನಿ. ಸರಿ, ಆ ಕೆಲಸ ಕೂಡ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಬಾಕ್ಸಿಗೆ ತುಂಬಿಟ್ಟು ಎತ್ತಿಡೋ ಕೆಲಸನೂ ಮುಗಿಸ್ಕೊಂಡೆ. ನೆಕ್ಸ್ಟ್ ನಮ್ಮ ಅಪ್ಪಗಾಗಲೇ ಟೈಮ್ ಆಗಿ ಹೋಗ್ಬಿಟ್ಟಿತ್ತು, 7:30 ಆಗಿಬಿಟ್ಟಿತ್ತು. ಮತ್ತು ಬೆಳಗ್ಗೆ ಕೂಡ ಮಿಲ್ಕ್ ಶೇಕ್ ಕೊಡ್ತಿರ್ಲಿಲ್ಲ, ಹೆಲ್ತ್ ಚೆನ್ನಾಗಿಲ್ಲದೆ ಇದ್ದಿದ್ದರಿಂದ ನಾನು ಎತ್ತೇ ಇರಲಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆನೂ ಕೊಟ್ಟಿಲ್ಲ, ಈಗೂ ಕೂಡ ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಬಂದೆ. ಫ್ರೆಂಡ್ಸ್, ನಾನು ಮಿಲ್ಕ್ ಶೇಕ್ ಮಾಡೋದು ಹೆಂಗೆ ಅಂದರೆ, ಇವತ್ತು ಆಪಲ್ ಮತ್ತು ಬನಾನಾಯಿಂದ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮಿಲ್ಕ್ ಶೇಕ್ಗೆ 1 ಗ್ಲಾಸ್ ಹಾಲು ಹಾಕಬೇಕು. ನನ್ನ ಹತ್ರ ಹಾಲು ತುಂಬ ಕಮ್ಮಿ ಇತ್ತು. ಸೊ ಹಾಗಾಗಿ ಗಟ್ಟಿ ಹಾಲು ಹಾಕೋ ಇವಾಗ ನಾವು ನಾನ್ ವೆಜ್ ತಿಂದಿರೋ ಕಾರಣ ಮೊಟ್ಟೆ ಕೊಟ್ಟರೆ ಇನ್ನೂ ಚೆನ್ನಾಗಿ ದಪ್ಪ ಆಗ್ತಾರೆ. ಸೊ ಮೊಟ್ಟೆನೂ ಕೊಡೋಕ್ಕಾಗ್ತಾ ಇಲ್ಲ, ಇವಾಗ ನಾನ್ ವೆಜ್ ತಿನ್ನಂಗಿಲ್ವಲ್ಲ ನಾವು. ಹಾಗಾಗಿ ಅಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸರಲ್ಲಿ ಮಿಕ್ಸಿ ಮಾಡಿಬಿಟ್ಟು, ಸೊ ಅದಕ್ಕೆ ನಾವು ಮೇಲೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮಿಲ್ಕ್ ಶೇಕ್ ಹೆಂಗೆ ಬಂತಂತ ಹೇಳ್ತೀರಾ. ಪೀನಟ್ ಬಟರ್ 1 ಸ್ಪೂನ್ ಆ್ಯಡ್ ಮಾಡಿ, ಜಾಸ್ತಿ ಹಾಕ್ಕೊಂಡ್ರೆ ಒಗ್ರು ಆಗಿಬಿಡುತ್ತೆ. ಫ್ರೆಂಡ್ಸ್, ಪೀನಟ್ ಬಟರ್ ಏನಕ್ಕೆ ಆ್ಯಡ್ ಮಾಡಬೇಕು ಅಂತ ಹೇಳೋದಾಯ್ತಂದರೆ, ಪೀನಟ್ ಬಟರಲ್ಲಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಹಾಗಾಗಿ ಪೀನಟ್ ಬಟರ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಸಣ್ಣ ಇರೋರಿಗೆ, ಇವಾಗ ನಮ್ಮ ಮನೇಲಿ ಟೈಮ್ ಕರೆಕ್ಟಾಗಿ ಊಟ ಮಾಡಲ್ಲ. ಸೊ ನಾವೀಗ ಏನು ಮಾಡಬೇಕು, ತರಕಾರಿ ತಿನ್ನಲ್ಲ, ಈ ಥರ ಮಿಲ್ಕ್ ಶೇಕ್ ಜೊತೆ ಪೀನಟ್ ಬಟರ್ ಆ್ಯಡ್ ಮಾಡಿದ್ರೆ ಒಂದು ಒಳ್ಳೆ ಪ್ರೋಟೀನ್ ಸಿಕ್ಕೋಗ್ಬಿಡುತ್ತೆ. ಇವಾಗ ತರಕಾರಿ ತಿಂದವ್ರಿಗೆ ಏನು ಮಾಡ್ತೀವಿ, ಪೀನಟ್ ಬಟರ್ ಹಾಕ್ಬಿಟ್ಟು ನಾವು ಜ್ಯೂಸ್ ಮಾಡಿಕೊಟ್ರೆ ತರಕಾರಿಯಲ್ಲಿ ಸಿಗೋ ಪ್ರೋಟೀನ್ ಇದರಲ್ಲಿ ಸಿಕ್ಬಿಡುತ್ತೆ ಅವರಿಗೆ. ಸೊ ಹಾಗಾಗಿ ನಾನು ಪೀನಟ್ ಬಟರ್ ಎಲ್ಲ ಮಿಲ್ಕ್ ಶೇಕ್ ಕೂಡ ಆ್ಯಡ್ ಮಾಡ್ತೀನಿ. ಸೊ 1 ಬನಾನಾ, ಅರ್ಧ ಆ್ಯಪಲ್ ಹಾಕಿ ಮಿಲ್ಕ್ ಶೇಕ್ ಮಾಡಿದ್ರೆ ಆರಾಮಾಗಿ 1 ಗ್ಲಾಸ್, 1/4 ಲೀಟರ್ ಹಿಡಿಯುವಂಥ ಗ್ಲಾಸಲ್ಲಿ 1 ಗ್ಲಾಸ್ ಮಿಲ್ಕ್ ಶೇಕ್ ಆಗುತ್ತೆ. ಸಾಕು, ನಮ್ಮ ಅಪ್ಪಗೆ ಸಾಕಾಗುತ್ತೆ. ಮತ್ತು ಊಟಕ್ಕಿಂತ ಮೊದಲು ಕೊಡಲೇಬೇಡಿ ನೈಟ್ ಹೊತ್ತು ಯಾವುದೇ ಕಾರಣಕ್ಕೂ ಮಿಲ್ಕ್ ಶೇಕು. ಊಟ ಆದಮೇಲೆ ಕೊಡಿ, ಯಾಕಂದರೆ ಊಟಕ್ಕಿಂತ ಮೊದಲು ಕೊಟ್ಟರೆ ಇದೇ ಹೊಟ್ಟೆ ತುಂಬ್ದಂಗಿರುತ್ತೆ, ಮತ್ತು ಊಟ ಮಾಡಲ್ಲ. ಮತ್ತು ಅದು ಕೂಡ ನಮಗೆ ಹೆಲ್ತ್ಗೆ ಡೇಂಜರೇ.